ಇವತ್ತು ವೈಕುಂಠ ಏಕಾದಶಿ ಇದ್ದಿದ್ದರಿಂದ ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ಎಲ್ಲರೂ ಟೆಂಪಲ್ಗೆ ಹೋಗುವ ಅಂತ ಹೊರಟ್ವಿ. ವೆಂಕಟೇಶ್ವರನ ದರ್ಶನ ಮಾಡೋದಕ್ಕೆ ನಾನು, ನಮ್ಮ ಯಜಮಾನ್ರು ಪಾಪು ಆ್ಯಂಡ್ ನನ್ನ ತಂಗಿ ಆ್ಯಂಡ್ ಅವರ ಅಕ್ಕನ ಮಗ ಇಷ್ಟು ಜನ ಹೊರಟ್ವಿ. ನಮ್ಮನ್ನು ಆನ್ ದ ವೇ ಜಾಯ್ನ್ ಆದರು ನಮ್ಮ ಯಜಮಾನ್ರವ್ರ ಅಕ್ಕ ಆ್ಯಂಡ್ ಅವರ ಮಕ್ಕಳು ಕೂಡ ಜಾಯ್ನ್ ಆಗಿದ್ದರು. ನಾವು ಎಲ್ಲ ಡಿಸ್ಕಷನ್ ಮಾಡಿಕೊಂಡು ಹೋಗುವ ಅಂತ ಮುಂಚೆನೇ ಬೆಳಗ್ಗೆನೇ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು ಟೆಂಪಲ್ ಅಂತೂ. ಆ ಸ್ಟಾರ್ಟಿಂಗ್ ಲೈನ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗೋದೇ ದೊಡ್ಡ ಟಾಸ್ಕ್ ಆಗಿತ್ತು. ಯಾಕೆಂದರೆ ಟೆಂಪಲ್ ಎಲ್ಲೋ ಇದ್ದರೆ ಆ ಕ್ಯೂ ಇನ್ನೆಲ್ಲಿಂದನೋ ಸ್ಟಾರ್ಟ್ ಆಗಿ ಎಲ್ಲೆಲ್ಲಿಂದನೋ ಜಾಯ್ನ್ ಆಗಿತ್ತು. ಈ ರೋಡಲ್ಲಿ ಟೆಂಪಲ್ ಇದ್ದರೆ ಅದನ್ನು ಬಿಟ್ಟು 3 ರೋಡ್ ಹೋಗ್ಬೇಕು, ಅಷ್ಟು ಜನ ನಿಂತ್ಕೊಂಡಿದ್ರು ಕ್ಯೂ ಅಲ್ಲಿ. ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೊರಟ್ವಿ. ಹೋಗ್ತಿದ್ದೀವಿ ಸ್ಟಾರ್ಟಿಂಗ್ ಪಾಯಿಂಟೇ ಸಿಗ್ತಾ ಇರಲಿಲ್ಲ. ನಾವು ಸರಿ ಆಯಿತು, ಎಷ್ಟು ದೂರ ಇರುತ್ತೆ ಅಷ್ಟು ದೂರನೇ ಹೋಗುವ ಅಂತ ಹೋಗ್ತಿದ್ವಿ. ನಮಗೆ ನಿಂತ್ಕೊಳ್ಳೋಕ್ಕೇನು ತೊಂದರೆ ಇರಲಿಲ್ಲ. ಪಾಪು ಇರೋದ್ರಿಂದ ಇಷ್ಟು ಜನ ಇದ್ದಾರೆ, ಯಾವಾಗಪ್ಪ ರೀಚ್ ಆಗೋದು ಅಂತ ಒಂದು ಸ್ವಲ್ಪ ಸಣ್ಣದಾಗಿ ಟೆನ್ಷನ್ ಕೂಡ ಆಗಿತ್ತು. ಇಂತೂ ಬೇಗ ಸ್ವಲ್ಪ ಮೂವ್ ಆಗಿದ್ದರಿಂದ ಬೇಗ ರೀಚ್ ಆದ್ವಿ ಟೆಂಪಲ್ ಹತ್ರ. ಈ ವೈಕುಂಠ ಏಕಾದಶಿಯಲ್ಲಿ ನಾನು 50% ದೇವ್ರನ್ನ ನೋಡೋಕ್ಕಾದ್ರೆ 50% ಡೆಕೋರೇಷನ್ ನೋಡೋಕ್ಕೆ ಹೋಗೋದು. ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಈ ಡೆಕೋರೇಷನ್ ಅಂತೂ ಸಖತ್ತಾಗಿತ್ತು ಈ ಟೆಂಪಲಲ್ಲಿ. ಇನ್ನೊಂದೇನೆಂದರೆ ಲಾಸ್ಟ್ ಟೈಮು ಫ್ರೂಟಿಂದ ಡೆಕೋರೇಷನ್ ಮಾಡಿದರು. ಈ ಸತಿ ಫ್ಲವರ್ಸ್ನ ಯೂಸ್ ಮಾಡಿ ಡೆಕೋರೇಷನ್ ಮಾಡಿದರು. ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಮಾಡಿದರು. ಸಖತ್ತಾಗಿ ಕಾಣಿಸ್ತಿತ್ತು ಒಳಗಡೆ ಕೂಡ ಆ್ಯಂಡ್ ಔಟ್ಸೈಡ್ ಕೂಡ. ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಬೇಡಿ ಅಂತೆಲ್ಲ ಬೈತಾಯಿದ್ರು. ಯಾಕಂದರೆ ಹಿಂದೆ ಬರೋರಿಗೆ ವಿಡಿಯೋ ಮಾಡೋರು ಸ್ವಲ್ಪ ಲೇಟಾಗಿ ಮೂವ್ ಆಗೋದ್ರಿಂದ ಹಿಂದೆ ಬರೋರಿಗೆ ಲೇಟ್ ಆಗುತ್ತೆ ಅನ್ನೋದ್ರಿಂದ ನಾನು ಫಾಸ್ಟಾಗಿ ಮೂವ್ ಆಗ್ತಿದ್ದರಿಂದ ವಿಡಿಯೋ ಸ್ಟಾಪ್ ಮಾಡಿದರೆ ಕ್ಯಾಪ್ಚರ್ ಮಾಡ್ತಿದ್ದೆ. ಬಟ್ ನಂತರ ಇನ್ನೂ ಸುಮಾರು ಜನ ಕ್ಯಾಪ್ಚರ್ ಮಾಡ್ಕೊತಿದ್ರು. ನಾನು ಫಾಸ್ಟಾಗಿ ಮೂವ್ ಆಗ್ತಿದ್ದೆ, ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಅಂತೂ ಹರಸಾಹಸ ಮಾಡಿ ದೇವ್ರನ್ನ ನೋಡಿದೆ, ಯಾಕೆಂದರೆ ಅಷ್ಟು ಜನ ಇದ್ದರು. ಯಾರ್ಯಾರು ನಾನು ಬ್ಲಾಗ್ ನೋಡ್ತಿದ್ದಾರೆ ದೇವ್ರಿಗೆ ಅಲ್ಲಿಂದನೇ ಕೈ ಮುಕ್ಕೊಳ್ಳಿ. ಸಕ್ಕತ್ತಾಗಿತ್ತು, ಡೆಕೋರೇಷನ್ ಎಲ್ಲ ಸೂಪರಾಗಿತ್ತು. ನೀಟಾಗಿ ಕ್ಯಾಪ್ಚರ್ ಮಾಡುವ ಅಂದರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಫಾಸ್ಟಾಗಿ ಮೂವ್ ಆಗಿಬಿಟ್ಟೆ. ಹಾಗೆ ಅಲ್ಲಿ ಏನೋ ತೀರ್ಥ ಪ್ರಸಾದ ಇಸ್ಕೊಂಡು ಆಚೆ ತೀರ್ಥ ಪ್ರಸಾದ ಇಸ್ಕೊಂಡು ಮುಂದುವರೆದ್ವಿ. ಅಲ್ಲೆಲ್ಲರೂ ಭಕ್ತಾದಿಗಳು ಗೋವಿಂದ ಗೋವಿಂದ ಅಂತ ಕೂಗ್ತಿದ್ರು. ನಾವು ಅದಕ್ಕೆ ಧ್ವನಿ ಸೇರಿಸ್ತಿದ್ವಿ. ಚೆನ್ನಾಗಿರುತ್ತೆ ಅದೊಂಥರ ಕೂಗೋದಕ್ಕೆ. ಎಲ್ಲ ಭಕ್ತಿಯಿಂದ ಕೂಗ್ತಾರೆ, ನಾನು ಅದಕ್ಕೆ ಸಿಂಗ್ ಮಾಡೋಕ್ಕೋಸ್ಕರ ಕೂಗ್ತಿದ್ದೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಲಡ್ಡು ಪ್ರಸಾದ ಇಸ್ಕೊಂಡು ತಿಂದ್ಕೊಂಡು ಆಚೆ ಬಂದ್ವಿ. ಆಮೇಲೆ ಒಂದು ರೌಂಡು ಎಲ್ಲರನ್ನೂ ಕರ್ಕೊಂಡು ಸೆಲ್ಫಿ ತಗೊಳ್ಳೋಣ ಅಂತ ಎಲ್ಲರನ್ನೂ ಕರೆದು ನಿಲ್ಲಿಸ್ಕೊಂಡೆ. ಒಬ್ಬೊಬ್ಬರು ಒಂದೊಂದು ಕಡೆ ಓಡೋಗ್ತಿದ್ರು. ಇಷ್ಟು ಜನ ಹೋಗಿದ್ವಿ ದೇವಸ್ಥಾನಕ್ಕೆ, ಸಖತ್ತಾಗಿತ್ತು. ಫೈನಲ್ಲಾಗಿ ಮನೆಗೆ ಹೊರಡೋಕ್ಕೆ ಮುಂಚೆ ನಮ್ಮ ಪಾರ್ಕಿಂಗ್ ಎಲ್ಲಿ ಮಾಡಿದ್ವಿ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ನಮ್ಮ ಗಾಡಿನ ಹುಡ್ಕೊಂಡು ರೋಡಲ್ಲಿ ತಿರುಗ್ತಿದ್ವಿ. ಫೈನಲ್ಲಾಗಿ ಸಿಕ್ತು ಆ್ಯಂಡ್ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.